ಸರ್ CCL ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯಿತು. ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ಗೆ ಏನ್ ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೇ ಅಂತ ಹೇಳೋರಿಗೆ? ನಾನು ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ. ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ ನಾನು. ಗೆದ್ರೆ ಗೆಲ್ತೀವಿ, ಗೆಲ್ಲೋದಕ್ಕೆ ಆಡೋದು. ಯಾವ ಟೀಮ್ ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ. ಯಾರು ಹೊರಡೋದೇ ಇಲ್ಲ, ಫ್ಲೈಟ್ ಹತ್ತೋದೇ ಇಲ್ಲ. ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಿ ನಾನು? ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಆ್ಯಂಡ್ ವಿಚ್ ಎವರ್ ಟೀಮ್ ವಿನ್ಸ್ obviously they have done better than the other team, right? Last time Bengal won because they played better than us. ಎರಡು ಮ್ಯಾಚ್ ನಾವು ಅವ್ರನ್ನ ಸೋಲ್ಸಿದೀವಿ ಅದಕ್ಕಿಂತ ಮುಂಚೆ. ಫೈನಲ್ಸ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ ಔಟ್ ಫಾರ್ ಅಸ್. ಇಟ್ ವಾಸ್ ಅ ಬ್ಯಾಡ್ ಡೇ ಫಾರ್ ಅಸ್. ಬಟ್ ಮೈ ಟೀಮ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್. ಐ ಥಿಂಕ್ ಒಂದು 12 ರನ್ನಲ್ಲಿ ಹತ್ರ ರಾಜೀವ್ ಆಕ್ಚುಲಿ ತುಂಬಾ ತೊಗೊಂಡು ಹೋಗ್ಬಿಟ್ಟಿದ್ರು, ಮ್ಯಾಚ್ನ ಹತ್ರ ತೊಗೊಂಡು ಹೋಗಿದ್ರು. ಬಟ್ ಐ ಥಿಂಕ್ ಅಗೇನ್ ದಟ್ ವಿ ಹ್ಯಾವ್ ಟು ಡೆಫಿನೆಟ್ಲಿ ಗಿವ್ ಕ್ರೆಡಿಟ್ ಟು ದಟ್ ಪರ್ಸನ್ ಹೂ took his catch. Wonderful catch. Again, match turned. It was not a great day for us, but I think Bengal played extremely well, and I'm very proud of the team for the way they have performed. Yellow idavaru match ಗೆಲ್ತಾ ಇರಲಿಲ್ಲ. ಫಸ್ಟ್ ಟೈಮ್ ದೇ ಎಂಟರ್ಡ್ ಸೆಮಿಫೈನಲ್ಸ್, ರೈಟ್? ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು. ಅಂದ್ರೆ ನಾನು ಅವ್ರು ಅಳದ್ ನೋಡಿದ್ದೀನಿ ಕಪ್ ಗೆದ್ದಾಗ. ಅವ್ರು ಅಳದ್ ಎಲ್ಲಿ ಬಂತು ಅಂದ್ರೆ ನಾವು ಕಪ್ ಗೆದ್ದಾಗ ನಾವು ಹತ್ತಿದ್ ನೆನಪಾಯ್ತು ನನಗೆ. ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪನ್ನೋ ತರ ಭಾವನೆ ತರ್ತಾ ಇದ್ರು. ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ. I saw that in Bengal, and I think they've done a great job. My team is good, every team is good, but I think on that particular day, ನಾನು ಕಪ್ ನಮ್ದೆ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡಲ್ಲ. ಬಂದರೆ ಗತ್ತಲೆ ತರ್ತೀವಿ, ಸೋತಾಗ್ಲೂ ಗತ್ತಲೆ ಆಡಿದ್ದೀವಿ. ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ, ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ. ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ. ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ. ಮಿಕ್ಕಿದೆಲ್ಲ ಓಕೆ. ಆ ಕಪ್ ಇಲ್ಲ, ಇನ್ನೊಂದು ಕಪ್ ಇದೆ ಬಿಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.